ಒಂದಿನ ಸಿಂಹ ಹೀಗೆ ಕಾಡಲ್ಲಿರುವಾಗ ಅನ್ಕೋತಾ ಇರುತ್ತೆ, ತನ್ನ ಬಾಯಿಂದ ದುರ್ವಾಸನೆ ಬರ್ತಾ ಇದೆಯಾ ಅಂತ. ಅದನ್ನ ಬೇರೆಯವ್ರ ಹತ್ರ ಕೇಳಿ ತಿಳ್ಕೋಬೇಕು ಅಂತ ಜಿಂಕೆ ಹತ್ರ ಹೋಗುತ್ತೆ. ಆಗ ಸಿಂಹ ಜಿಂಕೆ ಹತ್ರ ಕೇಳುತ್ತೆ, ಹೇಳು ಜಿಂಕೆ, ನನ್ನ ಬಾಯಿಂದ ದುರ್ವಾಸನೆ ಏನಾದ್ರೂ ಬರ್ತಾ ಇದೆಯಾ ಅಂತ ಕೇಳುತ್ತೆ. ಆಗ ಜಿಂಕೆ ಇರೋ ನಿಜಾನೇ ಹೇಳುತ್ತೆ, ಹೌದು ಮಹಾರಾಜ, ನಿಮ್ಮ ಬಾಯಿಂದ ದುರ್ವಾಸನೆ ಬರ್ತಾ ಇದೆ ಅಂತ. ಆಗ ಸಿಂಹಕ್ಕೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇಷ್ಟ ದಿವಸ ಯಾಕೆ ಹೇಳಿಲ್ಲ ಮತ್ತೆ ಅಂತ ಕೋಪ ಬಂದು ಆ ಜಿಂಕೆನ ಕೊಂದಾಕ್ಬಿಡುತ್ತೆ. ಇದೇ ವಿಷಯನ ಕೋತಿ ಹತ್ರ ಕೇಳೋಣ ಅಂತ ಹೋಗುತ್ತೆ ಸಿಂಹ. ಹೇಳು ಕೋತಿ, ನನ್ನ ಬಾಯಿಂದ ದುರ್ವಾಸನೆ ಬರ್ತಾ ಇದೆಯಾ ಅಂತ ಕೇಳುತ್ತೆ. ಆಗ ಕೋತಿ ಸ್ವಲ್ಪ ಬುದ್ಧಿವಂತಿಕೆ ತೋರಿಸಿ, ಇಲ್ಲ ಮಹಾರಾಜರೇ, ನಿಮ್ಮ ಬಾಯಿಂದ ಯಾವುದೇ ತರಹದ ದುರ್ವಾಸನೆ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳ್ಬಿಡುತ್ತೆ. ಸಿಂಹ ಹೇಳಿ ಕೇಳಿ ಮೊದಲೇ ಕಾಡಿನ ರಾಜ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ ಅಂತ ಹೇಳಿ ಆ ಕೋತಿನೂ ಕೊಂದಾಕ್ಬಿಡುತ್ತೆ. ಸಿಂಹ ಇಲ್ಲಿಗೆ ಸುಮ್ಮನೆ ಆಗಲಿಲ್ಲ, ಮತ್ತೆ ನರಿ ಹತ್ರ ಕೇಳಬೇಕು ಅಂತ ಹೋಗುತ್ತೆ. ನರಿ ಹತ್ರ ಹೋಗಿ, ಹೇಳು ನರಿ, ನನ್ನ ಬಾಯಿಂದ ದುರ್ವಾಸನೆ ಬರ್ತಾ ಇದೆಯಾ ಅಂತ ಕೇಳುತ್ತೆ. ಆಗ ನರಿ ತುಂಬಾ ಬುದ್ಧಿವಂತಿಕೆಯಿಂದ, ನರಿ, ಕ್ಷಮಿಸಿ ಮಹಾರಾಜರೇ, ನನಗೆ ನೆಗಡಿ ಆಗಿದೆ, ಯಾವ ತರಹದ ವಾಸನೆನೂ ಸರಿಯಾಗಿ ಬರ್ತಾನೇ ಇಲ್ಲ ಅಂತ ಹೇಳಿ ಸುಮ್ಮನಾಗ್ಬಿಡುತ್ತೆ. ಆಗ ಸಿಂಹಕ್ಕೆ ಏನ್ ಮಾಡಬೇಕು ಅಂತ ತೋಚದೆ ಸುಮ್ಮನೆ ವಾಪಸ್ ಬರುತ್ತೆ. ಈ ಕಥೆಯಿಂದ ನಾವು ತಿಳ್ಕೊಬೇಕಾಗಿರೋ ನೀತಿ ಏನಂದ್ರೆ, ಕೆಲವೊಂದ್ಸಲ ನಮಗೆ ಸಂಬಂಧ ಪಡದೇ ಇರೋ ವಿಷಯಕ್ಕೆ ನಾವು ತಲೆ ಹಾಕೋದಕ್ಕಿಂತ ನರಿ ಹಾಗೆ ಜಾಣತನದಿಂದ ಜಾರ್ಕೊಳ್ಳೋದನ್ನ ಕಲಿಬೇಕಾಗತ್ತೆ. ಇದೇ ಥರ ನೀತಿ ಕಥೆಗಳನ್ನ ನೋಡಬೇಕು ಅಂತಿದ್ರೆ ಶ್ರೀ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ.